ಕರ್ತನಲ್ಲಿ ಪ್ರಿಯರೇ, ಮತ್ತೊಂದಾವರ್ತಿ ನಿಮ್ಮೆಲ್ಲರನ್ನ ಭೇಟಿ ಮಾಡುವಂತೆ ಕರ್ತನು ನಮ್ಮನ್ನು ನಡೆಸಿರುವುದಕ್ಕಾಗಿ ಸ್ತೋತ್ರ ಹೇಳುತ್ತಾ ಈ ದಿನ ಮತ್ತಾಯ 18:20 ಇದನ್ನು ಧ್ಯಾನಿಸುವ. ಮತ್ತಾಯ 18:20. ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದರು. ಹೌದು ಪ್ರಿಯರೇ, ಈ ದಿನಗಳಲ್ಲಿ ನಾವು ನೋಡುವವರಾಗಿದ್ದೇವೆ. ರಾಜಕೀಯ ವ್ಯಕ್ತಿಗಳು ಮಾತ್ರವಲ್ಲ, ಸೌವಾರ್ತಿಕರು ಸಹ ಹೆಚ್ಚು ಜನರನ್ನ, ದೊಡ್ಡ ಕೂಟವನ್ನ ಎದುರು ನೋಡುವವರಾಗಿದ್ದಾರೆ. ಆದ್ದರಿಂದ ಕರಪತ್ರಗಳನ್ನು ಹಂಚಿ ಅನೇಕರು ಬರಬೇಕೆಂದು ಪ್ರಯತ್ನಿಸುತ್ತಾರೆ ಕೂಡ. ಹೆಚ್ಚು ಮಂದಿಯು ಕೂಡಿ ಬರಬಹುದು, ಅಥವಾ ಕೆಲವರೇ ಬಂದರೂ ಸಹ ಪೂರ್ಣ ಬಲದಿಂದ ಸುವಾರ್ತೆ ಸಾರುವುದು ಪ್ರತಿಯೊಬ್ಬ ದೇವ ಸೇವಕರ ಕರ್ತವ್ಯವಾಗಿದೆ. ಪ್ರಿಯರೇ, ಲೇಯೋನ್ ಎಂಬ ದೆವ್ವಗಳ ದಂಡು ಹಿಡಿದಿದ್ದ ಒಬ್ಬ ಮನುಷ್ಯನು ಸಮಾಧಿಯ ಗವಿಯೊಳಗಿಂದ ಬಂದದ್ದನ್ನು ನಾವು ಬೈಬಲಲ್ಲಿ ನೋಡುವವರಾಗಿದ್ದೇವೆ. ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿ ಕಲ್ಲುಗಳಿಂದ ತನ್ನನ್ನು ಗಾಯಪಡಿಸಿಕೊಳ್ಳುತ್ತಿದ್ದ ಅವನನ್ನು ಯೇಸು ಸ್ವಾಮಿ ಪ್ರೀತಿಯಿಂದ ಹುಡುಕಿ ಬಂದದ್ದನ್ನು ನಾವು ನೋಡುವವರಾಗಿದ್ದೇವೆ. ಅದೇ ರೀತಿ ಒಬ್ಬ ಸಮಾರ್ಯ ಸ್ತ್ರೀ ತನ್ನ ಬಾಳಿನಲ್ಲಿ ಸೋತು ಹೋಗಿರುವುದನ್ನು ಕಂಡು ಮಧ್ಯಾಹ್ನದ ಕಡು ಬಿಸಿಲನ್ನ ಕಡೆಗಾಣಿಸಿ ಅವಳಿಗಾಗಿ ಬಾವಿಯ ಬಳಿ ಕಾದು ನಿಂತದ್ದನ್ನು ಸಹ ನಾವು ನೋಡುವವರಾಗಿದ್ದೇವೆ. ಅಷ್ಟಲ್ಲದೆ ಅವಳೊಂದಿಗೆ ಸಂಭಾಷಿಸಿ ಕರ್ತನ ಬಳಿ ನಡೆಸಿದನು. 38 ವರ್ಷಗಳು ಬೆತ್ಸತಾ ಎಂಬ ಕೊಳದ ಬಳಿ ಮಲಗಿದ್ದ ಪಾರ್ಶ್ವವಾಯು ರೋಗಿಯನ್ನ ಸಂಧಿಸಿ ಅವನೊಂದಿಗೆ ಮಾತನಾಡಿ ಅವನನ್ನ ಸ್ವಸ್ಥಗೊಳಿಸಿದನು ನಮ್ಮ ರಕ್ಷಕನಾದ ಯೇಸು ಸ್ವಾಮಿ. ಇವೆಲ್ಲವನ್ನ ನಾವು ನೋಡುವಾಗ ಆತನು ಒಬ್ಬಂಟಿಗನಾಗಿಯೇ ಬಂದು ಆತನು ತನ್ನ ಸುವಾರ್ತೆಯನ್ನು ಆ ಮೂಲಕವಾಗಿ, ಅವರನ್ನ ಪ್ರೀತಿಸುವ ಮೂಲಕವಾಗಿ, ಅವರ ಸಮಸ್ಯೆಯನ್ನು ನೀಗಿಸುವ ಮೂಲಕವಾಗಿ ಆತನು ಅವರಿಗಾಗಿ ಅಲ್ಲಿ ಕಾರ್ಯ ಮಾಡಿದ್ದನ್ನು ನಾವು ನೋಡುವವರಾಗಿದ್ದೇವೆ. ಹಳೇ ಒಡಂಬಡಿಕೆಯಲ್ಲಿ ಆವಿಗೆ ಒಳಗೆ ಬೆಂಕಿಯಲ್ಲಿ ಎತ್ತಿ ಹಾಕಲ್ಪಟ್ಟ 3 ಇಬ್ರಿಯರ ನಡುವೆ ದೇವಕುಮಾರನು ತಾನೇ ಇಳಿದು ಬಂದು ಸುತ್ತಾಡಿದನು. ಹೌದು ಪ್ರಿಯರೇ, ಆ ಯುವಕರ ನಂಬಿಕೆಯನ್ನು ಆ ಮೂಲಕವಾಗಿ ಆತನು ದೃಢಪಡಿಸಿದ್ದನ್ನು ನಾವು ನೋಡುವವರಾಗಿದ್ದೇವೆ. ನೀನು ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ ಎಂಬ ವಾಗ್ದಾನದಂತೆ ಬೆಂಕಿಯು ಅವರ ಮೇಲೆ ಅಧಿಕಾರ ನಡೆಸಲಿಲ್ಲ ಪ್ರಿಯರೇ. ಹೌದು, ಚಿಕ್ಕ ಹಿಂಡಾಗಿ ಆತನ ಕುರಿಗಳನ್ನ ಕಾಯುವ ನೀವು ಹೆದರಬೇಡಿ, ಚಿಕ್ಕ ಹಿಂಡನ್ನು ಆತನು ಅಸಡ್ಡೆ ಮಾಡುವಾತನಲ್ಲ ಎಂಬುದಾಗಿ ಲೂಕ 12:32 ನಾವು ನೋಡುವವರಾಗಿದ್ದೇವೆ. ಎಷ್ಟೋ ಬಾರಿ ನಾವು ಒಬ್ಬರು ಇಬ್ಬರು, ಕೆಲವು ಬಾರಿ ನಾವು ಯಾರಾದರೂ ನಮಗೆ ಪ್ರಾರ್ಥನೆ ಅಗತ್ಯ ಇದೆ, ಇಲ್ಲ ಒಂದು ವಾಕ್ಯದ ಒಂದು ಸಾಂತ್ವನ ಅಗತ್ಯ ಇದೆ ಎಂಬುದಾಗಿ ಹೇಳಿದಾಗ ನಾವು ಒಂದು ಹೆಜ್ಜೆ ಹಿಂದೆ ಇಡುವವರಾಗಿದ್ದೇವೆನೋ. ಒಂದು ನಿಮಿಷ ಅದನ್ನು ನಾವು ಯೋಚಿಸಿಕೊಳ್ಳೋಣ. ಹೌದು ಪ್ರಿಯರೇ, ಇಲ್ಲಿ ಸ್ವಾಮಿ ತಾನು ಒಬ್ಬನೇ, ಯಾವ ದೊಡ್ಡ ಗುಂಪಿಗೂ ಅಲ್ಲ, ಒಬ್ಬರಿಗೆ 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 ಮತ್ತು ಮೂವರಿಗೆ ಆತನು ತನ್ನ ಪ್ರಸನ್ನತೆಯನ್ನು ತೋರಿಸಿದ್ದಾನೆ. ಎಮ್ಮಾವಿಗೆ ಹೋದವರು 2 ಶಿಷ್ಯರು ಮಾತ್ರವೇ ಎಂಬುದಾಗಿ ನಾವು ನೋಡ್ತೇವೆ. ಆದರೆ 3ನೇ ವ್ಯಕ್ತಿಯಾಗಿ ಸ್ವಾಮಿ ಅವರ ಮಧ್ಯೆ ಬಂದನು. ಸತ್ಯವೇದ ವಾಕ್ಯಗಳನ್ನು ವಿವರಿಸಿ ಹೇಳಿದಾಗ ಅವರ ಹೃದಯ ಕುದಿಯಿತು. ಅವರು ಯೇಸು ಸ್ವಾಮಿಯನ್ನ ತಮ್ಮ ಮನೆಗೆ ಆಹ್ವಾನಿಸಿದರು. ನಮ್ಮ ಸಂಗಡ ಇರು, ಸಂಜೆ ಆಯಿತು, ಹೊತ್ತು ಇಳಿಯುತ್ತಾ ಬಂತು ಎಂದು ಕೇಳಿಕೊಂಡಾಗ ಆತನು ಅವರ ಸಂಗಡ ಹೋದನು. ಲೂಕ 24:29 ನೋಡ್ತೇವೆ. ಕ್ರಿಸ್ತನಲ್ಲಿ ಪ್ರಿಯರೇ, ಕುಟುಂಬವಾಗಿ ನಾವು ಗಂಡ ಹೆಂಡತಿ ಮಕ್ಕಳೊಂದಿಗೆ ಕೂಡಿ ಕುಟುಂಬ ಪ್ರಾರ್ಥನೆ ಮಾಡುತ್ತೇವಾ? ಇಂದಿನಿಂದ ನಾವು ಅದನ್ನು ಕಾರ್ಯತಃ ಮಾಡೋಣ. ಪ್ರಾರ್ಥನಾ ವೇಳೆಯಲ್ಲಿ ಕರ್ತನು ತಾನೇ ಇಳಿದು ಬರುವುದನ್ನು ಗ್ರಹಿಸಿಕೊಳ್ಳೋಣ. ಆತನು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮಗೆ ಉತ್ತರ ಕೊಡುವಾತನಾಗಿದ್ದಾನೆ. ಆತನು ನಿಮ್ಮ ಮಧ್ಯೆ ಬರುವುದರಿಂದ ನಿಮಗೆ ಮಹತ್ತಾದ
ಆಶೀರ್ವಾದ ಉಂಟಾಗುವಂಥದ್ದಾಗಿದೆ. ನನ್ನನ್ನು ಕೇಳುಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು, ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ದಯಪಾಲಿಸುವೆನು ಎಂಬುದಾಗಿ ಆತನು ಹೇಳ್ತಾನೆ. ನಿನಗೆ ತಿಳಿಯದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಆತನನ್ನ ಸ್ತುತಿಸಿ ಸ್ತೋತ್ರ ಸಲ್ಲಿಸಿ ಘನಪಡಿಸುವಿರಿ ಎಂಬುದಾಗಿ ನಾವು ಓದುವವರಾಗಿದ್ದೇವೆ. ಹೌದು ಪ್ರಿಯರೇ, ಕರ್ತನಲ್ಲಿ ಪ್ರಿಯವರೇ, ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನ ನಾವು ಭೇಟಿ ಮಾಡಿ ಇಲ್ಲಿ ನಾವು ಇಬ್ಬರ ಮೂವರ ನಡುವೆ ನಾವು ಆತನ ವಾಕ್ಯವನ್ನು ಧ್ಯಾನಿಸುವಾಗ ನಮ್ಮ ಮಧ್ಯೆ ಆತನು ಕಾರ್ಯ ಮಾಡುವ ಆತನಾಗಿದ್ದಾನೆ. ಸ್ವಾಮಿ, ನಾವು ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡೋರಾಗುವಂತೆ ನಮ್ಮನ್ನು ನಡೆಸು. ಆಮೀನ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು.